ಇನ್ನು ಆಗಸ್ಟ್ 1ರಿಂದ ಬೆಂಗಳೂರಿನಲ್ಲಿ ಕ್ಲೀನಿಂಗ್ ಅಭಿಯಾನ. ಕಸ ತೆಗೆಯದ ಜಾಗದ ಮಾಲೀಕರಿಗೆ ಶಾಕ್ ತಟ್ಟಲಿದೆ. ಕಸ ತೆಗೆಯುವ ವೆಚ್ಚ ಆ ಜಾಗದ ಮಾಲೀಕರಿಂದಲೇ ವಸೂಲಿ ಮಾಡ್ತಾರೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡರು ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಒಂದೊಂದಾಗಿ ಬೆಂಗಳೂರನ್ನ ಕ್ಲೀನ್ ಮಾಡುವತ್ತ ಗಮನ ಹರಿಸ್ತಾ ಇದ್ದಾರೆ ಸಚಿವರು. ಈಗಾಗಲೇ ಫುಟ್ಪಾತ್ ವಿಚಾರ ಆಯಿತು, ಈಗ ಕಸ ತೆಗೆದ ಜಾಗದ ಮಾಲೀಕರಿಗೆ ಈಗ ಬಿಸಿ ಮುಟ್ಟಿಸುವಂತಹ ಪ್ರಯತ್ನ. ಆ ಕಸ ತೆಗೆಯೋ ವೆಚ್ಚ ಇದೆಯಲ್ಲ, ಅದನ್ನ ಅದೇ ಜಾಗದ ಮಾಲೀಕರಿಂದಲೇ ವಸೂಲಿ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಒಂದು ತಿಂಗಳ ಟೈಮ್ ಕೊಡ್ತಾ ಇದ್ದೀವಿ. ಆಗಸ್ಟ್ 15ನೇ ತಾರೀಕುವರೆಗೆ ನಿಮ್ಮ ಖಾಲಿ ಸೈಟ್ನ ನೀವು ಕ್ಲೀನ್ ಮಾಡ್ಕೊಳ್ಳಿ. ನೀವು ಕ್ಲೀನ್ ಮಾಡ್ಕೊಳ್ಳಿಲ್ಲ ಅಂದರೆ ಆಗಸ್ಟ್ 15ನೇ ತಾರೀಕು ನಂತರ ನಾವು ಕ್ಲೀನ್ ಮಾಡ್ತೇವೆ. ಕ್ಲೀನ್ ಮಾಡಿ ತಗಲೋ ಖರ್ಚನ್ನು ನಿಮ್ಮ ಆಸ್ತಿ ತೆರಿಗೆಗೆ ಸೇರಿಸಬೇಕಾಗತ್ತೆ. ದಯವಿಟ್ಟು ಒಂದು ತಿಂಗಳ ಟೈಮ್